ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಆಗಿರೋದಿಲ್ಲ, ಅದಕ್ಕಿಂತ ದೊಡ್ಡ ಸತ್ಯ ಮತ್ತೊಂದಿರುತ್ತೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಏನಪ್ಪ ಆ ಕತೆ ಅಂತ ಹೇಳಿದ್ರೆ, ಒಂದು ಮಗು, ಆ ಮಗು ಸೈಕಲಲ್ಲಿ ಆಟ ಆಡ್ತಾ ಇರುತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆ ಎದುರಿನಿಂದ ಒಂದು ಬೈಕ್ ತುಂಬ ಸ್ಪೀಡಾಗಿ ಬರುತ್ತೆ. ಸ್ಪೀಡಾಗಿ ಬಂದು ಮಗುವಿಗೆ ಡಿಕ್ಕಿ ಹೊಡೆದು ಮಗು ಬೀಳುತ್ತೆ. ಬಿದ್ದ ತಕ್ಷಣ ಮಂಡಿ ತರ್ಚುತ್ತೆ, ಅಳುತ್ತೆ. ಅಲ್ಲಿ ಫಸ್ಟ್ ಫ್ಲೋರ್ ಮತ್ತು ಆ ಗ್ರೌಂಡ್ ಫ್ಲೋರಲ್ಲಿ ನೋಡ್ತಿದ್ದ ಎಲ್ಲರೂ ಸಹ ಬೈಕ್ನವನಿಗೆ ಬಾಯಿಗೆ ಬಂದ ಹಾಗೆ ಬೈತಾರೆ. ಏನಪ್ಪ ನಿನಗೆ ಕಣ್ಣು ಕಾಣೋದಿಲ್ವಾ? ಮಗು ಆಟ ಆಡ್ತಿದೆ, ಮಗು ಸೈಕಲ್ಲಿದೆ, ನೀನು ಬಂದುಬಿಟ್ಟು ಮಗು ಸೈಕಲ್ಗೆ ಡಿಕ್ಕಿ ಹೊಡೆದ್ಬಿಟ್ಟಿಯಲ್ಲ, ಹಾಗೆ ಹೀಗೆ ಅಂತ ಜೋರಾಗಿ ಬೈತಾರೆ. ಆದರೆ ಆ ಬೈಕ್ನವನು ಏನೂ ಮಾತಾಡೋದಿಲ್ಲ, ಸುಮ್ಮನೆ ಹೋಗಿಬಿಡ್ತಾನೆ. ಅದೇ ದೃಶ್ಯವನ್ನು ಒಬ್ಬ ವ್ಯಕ್ತಿ ಅದೇ ಬಿಲ್ಡಿಂಗ್ನ 15ನೇ ಫ್ಲೋರ್ನಿಂದ ನೋಡ್ತಾ ಇರ್ತಾನೆ. ಅವನಿಗೆ ಸತ್ಯ ಗೊತ್ತಿರುತ್ತೆ. ಏನಪ್ಪ ಆ ಸತ್ಯ ಅಂತ ಅಂದರೆ, ಆ ಮಗು ವೇಗವಾಗಿ ಒಂದು ಲಾರಿ ಬರ್ತಿರುತ್ತೆ, ಆ ಲಾರಿಯ ಕಡೆಗೆ ಹೋಗ್ತಾ ಇರುತ್ತೆ. ಅಪ್ಪಿ ತಪ್ಪಿ ಆ ಮಗು ಏನಾದರೂ ಲಾರಿಗೆ ಡಿಕ್ಕಿ ಹೊಡೆದಿದ್ರೆ ಅದರ ಪ್ರಾಣಕ್ಕೆ ಅಪಾಯ ಇತ್ತು. ಆದ್ದರಿಂದ ಈ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ತುಂಬ ವೇಗವಾಗಿ ಬಂದು ಆ ಮಗುವನ್ನು ತಡೆಯೋದಕ್ಕೆ ನೋಡ್ತಾನೆ. ಆ ರೀತಿ ತಡೆದಾಗ ಆ ಮಗುವಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿರುತ್ತೆ. ಆ 15ನೇ ಫ್ಲೋರ್ನಿಂದ ನೋಡಿದ ವ್ಯಕ್ತಿ ಅಂದ್ಕೊಳ್ತಾನೆ, ಅವನು ಎಷ್ಟು ಒಳ್ಳೆಯವನಲ್ವಾ, ಬಂದು ಆ ಮಗುವಿನ ಪ್ರಾಣವನ್ನು ಕಾಪಾಡ್ದ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ನಾನು ಯಾಕೆ ಈ ಕಥೆಯನ್ನು ಹೇಳಿದೆ ಅಂದರೆ, ನಮ್ಮ ಜೀವನದಲ್ಲೂ ಚಿಕ್ಕ ಪುಟ್ಟ ತೊಂದರೆಗಳು ಬಂದ ತಕ್ಷಣ ನಾವು ಮೊದಲು ಬೈಯೋದೇ ಭಗವಂತನಿಗೆ. ಭಗವಂತ, ಯಾಕೆ ನನಗೆ ಈ ರೀತಿ ಕಷ್ಟ ಕೊಟ್ಬಿಟ್ಟೆ, ನನಗೆ ತುಂಬ ತೊಂದರೆ ಕೊಡ್ತಾ ಇದೆಯಾ, ಹಾಗೆ ಹೀಗೆ ಅಂತ. ಆದರೆ ಭಗವಂತನೂ ಸಹ ಆ ಬೈಕ್ ಸವಾರನ ಹಾಗೆ. ನಮಗೆ ಏನೂ ತೊಂದರೆ ಆಗಬಾರ್ದು, ಚಿಕ್ಕ ಪುಟ್ಟ ಗಾಯ ಆದರೂ ಪರವಾಗಿಲ್ಲ ಅಂತ ಭಗವಂತ ನಮಗೆ ಚಿಕ್ಕ ಪುಟ್ಟ ತೊಂದರೆಯಲ್ಲೇ ದೊಡ್ಡ ಕಂಟಕವನ್ನು ಆತ ನಿವಾರಿಸ್ತಾ ಇರ್ತಾನೆ. ಆದರೆ ನಾವು ಅದನ್ನು ಗಮನಿಸೋದೇ ಇಲ್ಲ, ಅವನಿಗೆ ಬೈತಾ ಇರ್ತೇವೆ. ಭಗವಂತ ನಮ್ಮ ತಂದೆಯ ಹಾಗೆ. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ವೃಷಾಕಪಿ ಅಂತ. ಅಂದರೆ ಯಾಕೆ ಭಗವಂತನಿಗೆ ವೃಷಾಕಪಿ ಅಂತ ಹೇಳ್ತಾರಪ್ಪ ಅಂದರೆ, ಭಕ್ತರ ಅಭೀಷ್ಟಗಳ ಮಳೆಯನ್ನು ಸುರಿಸ್ತಾನಂತೆ ಭಗವಂತ. ನಾವು ಒಂದು ಕೇಳೋ ಅವಶ್ಯಕತೆ ಇಲ್ಲ, ಅವನು ಅಭೀಷ್ಟಗಳ ಮಳೆಯನ್ನೇ ಸುರಿಸುವಂತಹ ಶಕ್ತಿ ಇರೋನು, ಹಾಗೆ ಸಾಮರ್ಥ್ಯ ಇರೋನು. ಆತ ಸಹಿಷ್ಣು ಅಂತ ಹೇಳ್ತಾರೆ. ಆತ ನಾವು ಮಾಡೋ ಎಲ್ಲ ತಪ್ಪುಗಳನ್ನು ಸಹಿಸಿ ನಮಗೆ ಒಳ್ಳೆಯದೇ ಮಾಡ್ತಾನೆ. ಹಾಗಾಗಿ ಅವನನ್ನು ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ತುಂಬ ಕಮ್ಮಿ ಕಣ್ರಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.